So in the first video, we discussed about the history of the electricity. ಸೊ ಹಾಗಾದ್ರೆ ಈ ಎಲೆಕ್ಟ್ರಿಸಿಟಿ ಅನ್ನೋದನ್ನ ವಿಲಿಯಂ ಗಿಲ್ಬರ್ಟ್ ಅನ್ನೋರು ಇಂಟ್ರೊಡ್ಯೂಸ್ ಮಾಡಿದ್ರು, ರೈಟ್? ಸೊ ಹಾಗಾದ್ರೆ ಈ ಎಲೆಕ್ಟ್ರಿಸಿಟಿ ವಿಲಿಯಂ ಗಿಲ್ಬರ್ಟ್. ಸೊ ದಿಸ್ ಈಸ್ ಅ ಗ್ರೀಕ್ ವರ್ಡ್. ಆ ಗ್ರೀಕ್ ವರ್ಡ್ ದಲ್ಲಿ ಅದಕ್ಕೆ ಎಲೆಕ್ಟ್ರಾನ್ ಅಂತ ಹೇಳ್ತಾ ಇದ್ರು. ಸೊ ಅದರ ಅರ್ಥ ಅಂಬರ್ ಅನ್ನೋದನ್ನ ನಾವೇನ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ದಲ್ಲಿ ನಾವು ಡಿಸ್ಕಷನ್ಸ್ ಮಾಡಿದ್ವಿ. ಓಕೆ, ಸೊ ಹಾಗಾದ್ರೆ ವಾಟ್ ಈಸ್ ದಿ ಮೀನಿಂಗ್ ಆಫ್ ದಿಸ್ ಎಲೆಕ್ಟ್ರಿಸಿಟಿ? ಸೊ ಹಾಗಾದ್ರೆ ಈ ಎಲೆಕ್ಟ್ರಿಸಿಟಿದ ಮೀನಿಂಗ್ ಏನು ಮತ್ತೆ ಇದನ್ನ ಹೆಂಗೆ ನಾವು ಡಿಫೈನ್ ಮಾಡ್ಕೋತೀವಿ ಅಂತ ಹೇಳ್ತೀವಿ. ಓಕೆ, ಸೊ ಹಾಗಾದ್ರೆ ಹಿಯರ್ ದ ಎಲೆಕ್ಟ್ರಿಸಿಟಿ ವಿ ಕ್ಯಾನ್ ಕ್ಲಾಸಿಫೈ ಇಂಟು ಟೂ ಟೈಪ್ಸ್. ದಟ್ ಈಸ್ ಒನ್ ಈಸ್ electrostatics, are static electricity. So static electricity or fractional electricity ಕೂಡ ಅಂತ ನಾವು ಕರಿತೀವಿ ಇದಕ್ಕೆ. ಓಕೆ, ನೆಕ್ಸ್ಟ್ ಎರಡನೇದು ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ಹಾಗಾದ್ರೆ ಎಲೆಕ್ಟ್ರಿಸಿಟಿನ ನಾವು ಎರಡು ರೀತಿ ಕ್ಲಾಸಿಫಿಕೇಶನ್ಸ್ ಮಾಡ್ಕೋಬಹುದು. ಮೊದಲನೇದು ಎಲೆಕ್ಟ್ರೋಸ್ಟಾಟಿಕ್ ಆರ್ ಸ್ಟಾಟಿಕ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ. ಎರಡನೇದು ಬಂದ್ಬಿಟ್ಟು ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ಹಾಗಾದ್ರೆ ಈ ಸ್ಟಾಟಿಕ್ ಎಲೆಕ್ಟ್ರಿಸಿಟಿ ಹೆಸರೇ ಹೇಳೋ ಹಾಗೆ ಸ್ಟ್ಯಾಟಿಕ್ ರಿಪ್ರೆಸೆಂಟ್ಸ್ ರೆಸ್ಟ್ ಅಂತ ನಾವು ಕರಿತೀವಿ. ಓಕೆ, ಸೊ ದಿಸ್ ಈಸ್ ಎಲೆಕ್ಟ್ರೋ ಸ್ಟ್ಯಾಂಡ್ಸ್ ಫಾರ್ ವಾಟ್? ದಟ್ ಈಸ್ ಚಾರ್ಜ್, ರೈಟ್? ಸೊ ಹಾಗಾದ್ರೆ ಈ ಎಲೆಕ್ಟ್ರಿಸಿಟಿ ಅನ್ನೋ ಟರ್ಮ್ ಎದ್ರ ಬಗ್ಗೆ ನಾವು ಹೇಳ್ತೀವಪ್ಪ ಅಂತ ಹೇಳಿದ್ರೆ ಚಾರ್ಜಸ್ ಬಗ್ಗೆ ಕಲಿಯೋದು ಒಂದು ಬ್ರಾಂಚ್ಗೆ ನಾವು ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಸೊ ಹಾಗಾದ್ರೆ ನಾವು ಡೆಫಿನೇಷನ್ಸ್ ಹೆಂಗೆ ಕೊಡಬಹುದಪ್ಪ ಅಂದ್ರೆ ಎಲೆಕ್ಟ್ರಿಸಿಟಿ ಇಟ್ ಈಸ್ ಅ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಟ್ ರೆಸ್ಟ್ ಆರ್ ಇನ್ ಮೋಷನ್ಸ್. ಸೊ ಹಾಗಾದ್ರೆ ಈ ಚಾರ್ಜಸ್ ಏನಪ್ಪಾ ಅಂತ ಹೇಳಿದ್ರೆ ಅಟ್ ರೆಸ್ಟ್ ದಲ್ಲಿದ್ದಾಗ ಅಥವಾ ಮೋಷನ್ಸ್ ದಲ್ಲಿದ್ದಾಗ ನಾವು ಕಲಿಯುವಂತ ಒಂದು ಬ್ರಾಂಚ್ಗೆ ನಾವೇನಂತ ಕರಿತೀವಿ ಎಲೆಕ್ಟ್ರಿಸಿಟಿ ಅಂತ ನಾವು ಕರಿತೀವಿ. ಸೊ ಹಾಗಾದ್ರೆ ಈ ಎಲೆಕ್ಟ್ರಿಸಿಟಿದಲ್ಲಿ ಎರಡು ಪಾರ್ಟ್ಸ್ ನೋಡ್ತೀವಿ ನಾವು. ಒಂದು ಎಲೆಕ್ಟ್ರೋಸ್ಟಾಟಿಕ್ಸ್ ಅಥವಾ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ, ಎರಡನೇದು ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಹಾಗಾದ್ರೆ ಮೊದಲನೇದು ಡೆಫಿನೇಷನ್ಸ್ ಎಲೆಕ್ಟ್ರಿಸಿಟಿ ಅಂತ ಆಯಿತು. ಇಟ್ ಈಸ್ ಅ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಟ್ ರೆಸ್ಟ್ ಆರ್ ಇನ್ ಮೋಷನ್ಸ್. ಸೊ ಹಾಗಾದ್ರೆ ಈ ಎಲೆಕ್ಟ್ರೋಸ್ಟಾಟಿಕ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿ ಎಲೆಕ್ಟ್ರಿಕ್ ಚಾರ್ಜಸ್ ಅಟ್ ರೆಸ್ಟ್. ಅಂದ್ರೆ ಚಾರ್ಜಸ್ ರೆಸ್ಟ್ ದಲ್ಲಿ ಇದ್ದಾಗ ಯಾವ್ಯಾವ ಪ್ರಾಪರ್ಟಿನ ಶೋ ಮಾಡ್ತೈತಿ, ಯಾವ್ಯಾವ ಕ್ಯಾರೆಕ್ಟರ್ ಡೆವಲಪ್ ಆಗ್ತಾವ ಅನ್ನೋದನ್ನ ನಾವು ಈ ಎಲೆಕ್ಟ್ರೋಸ್ಟಾಟಿಕ್ ಅನ್ನೋ ಬ್ರಾಂಚ್ ದಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಹಾಗಾದ್ರೆ ಇನ್ ಎಲೆಕ್ಟ್ರೋಸ್ಟಾಟಿಕ್ ಬ್ರಾಂಚ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಅ ಚಾಪ್ಟರ್ ನಂಬರ್ 1, ದಟ್ ಈಸ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಅಂಡ್ ಚಾಪ್ಟರ್ ನಂಬರ್ 2. ಸೊ ಹಾಗಾದ್ರೆ ಈ ಸ್ಟಾಟಿಕ್ ಎಲೆಕ್ಟ್ರಿಸಿಟಿದಲ್ಲಿ ನಾವು ಎಷ್ಟು ಚಾಪ್ಟರ್, ಯಾವ್ಯಾವ ಚಾಪ್ಟರ್ನ ನಾವು ಸ್ಟಡಿ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಮೊದಲನೇ ಚಾಪ್ಟರ್ ದಟ್ ಈಸ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಎರಡನೇ ಚಾಪ್ಟರ್ ದಟ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್ ಅನ್ನೋದು ಚಾಪ್ಟರ್ಸ್ ಅನ್ನ ಸ್ಟಡಿ ಮಾಡ್ತೀವಿ. ಹಾಗಾದ್ರೆ ಇವೆರಡು ಚಾಪ್ಟರ್ಸ್ ದಲ್ಲಿ ನಾವು ಏನ್ ಕಾನ್ಸೆಪ್ಟ್ ಅನ್ನ ನೆನ್ಪಿಟ್ಕೋಬೇಕಪ್ಪ ಅಂತ ಹೇಳಿದ್ರೆ ಚಾರ್ಜಸ್ಸು ಎದ್ರೊಳಗಡೆ ಇದಾವು, ರೆಸ್ಟ್ ದಲ್ಲಿ ಇದಾವು ಅನ್ನೋ ಕಾನ್ಸೆಪ್ಟ್ ಅನ್ನ ನಾವು ಮರೆಯೋ ಹಾಗಿಲ್ಲ. ಇಟ್ ಮೀನ್ಸ್ ವಾಟ್? While we are studying chapter 1 and chapter 2, we have to remember the charges are at rest. Due to those rest charges produces some properties. We are going to study those properties in chapter 1 and chapter 2. Okay, right. ಸೊ ಹಾಗಾದ್ರೆ ನೆಕ್ಸ್ಟ್ ಎರಡನೆಯ ಭಾಗದಲ್ಲಿ ಅಂದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿದಲ್ಲಿ ನಾವು ಎದ್ರ ಬಗ್ಗೆ, ಕರೆಂಟ್ ಈಸ್ ನಥಿಂಗ್ ಬಟ್ ವಾಟ್? ದಟ್ ಈಸ್ ಅ ಫ್ಲೋ ಅಂತ ನಾವು ಕರಿತೀವಿ, ಹೌದಾ? ಸೊ ಅಂದ್ರೆ ನಮ್ಮ ಮೈಂಡ್ ಒಳಗಡೆ ಕರೆಂಟ್ ಅಂತ ಹೇಳಿದ್ರೆ ನಾವು ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಜಾಸ್ತಿ ಹೇಳ್ತೀವಿ, ರೈಟ್? ಕರೆಂಟ್ ಆಕ್ಚುಲಿ ಇಸ್ ನಥಿಂಗ್ ಬಟ್ ವಾಟ್? ಫ್ಲೋ ಅಂತ ಕರಿತೀವಿ. ಸೊ ಹಾಗಾದ್ರೆ ಎಲೆಕ್ಟ್ರಿಸಿಟಿ ಇಟ್ ಈಸ್ ಚಾರ್ಜ್. ಹಾಗಾದ್ರೆ ದ ಫ್ಲೋ ಆಫ್ ಚಾರ್ಜ್.
ಕರೆಂಟ್ ಎಲೆಕ್ಟ್ರಿಸಿಟಿದಲ್ಲಿ ನಾವು ಏನು ಸ್ಟಡಿ ಮಾಡ್ತೀವಪ್ಪ ಅಂದರೆ ವೆನ್ ರೆಸ್ಟ್ ಚಾರ್ಜ್ ಇಸ್ ಇನ್ ಮೋಷನ್ ಇಟ್ ಪ್ರೊಡ್ಯೂಸಸ್ ಸಮ್ ಮೋರ್ ಪ್ರಾಪರ್ಟೀಸ್, ರೈಟ್. ಸೊ ಆ ಪ್ರಾಪರ್ಟೀಸನ್ನು ನಾವೇನಪ್ಪ ಅಂದರೆ ಈ ಕರೆಂಟ್ ಎಲೆಕ್ಟ್ರಿಸಿಟಿದಲ್ಲಿ ಸ್ಟಡಿ ಮಾಡ್ತೀವಿ. ಹಾಗಾದರೆ ಈ ಕುರಿತು ಡೆಫಿನೇಷನ್ಸ್ನ ಹೆಂಗೆ ಬರಿಬೋದು? ಕರೆಂಟ್ ಎಲೆಕ್ಟ್ರಿಸಿಟಿ ಇಸ್ ಅ ಬ್ರಾಂಚ್ ಆಫ್ ಎಲೆಕ್ಟ್ರಿಸಿಟಿ ವಿಚ್ ಡೀಲ್ಸ್ ವಿತ್ ದಿ ರೈಟ್ ಚಾರ್ಜಸ್, ರೈಟ್, ಸ್ಟಡಿ ಆಫ್ ಚಾರ್ಜಸ್ ಇನ್ ಮೋಷನ್ ಅಂತ ನಾವು ಕರಿತೀವಿ, ರೈಟ್. ಇದೇನಿದು ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ನಾವು ಹೇಳಿ ಕರೀಬಹುದು. ಇನ್ ಮೋಷನ್ ಅಂದರೆ ಚಾರ್ಜಸ್ ಮೋಷನ್ಸ್ದಲ್ಲಿದ್ದಾಗ ನಾವು ಯಾವ ಚಾಪ್ಟರ್ನ, ದಟ್ ಈಸ್ ಚಾಪ್ಟರ್ ನಂಬರ್ 3. ಚಾಪ್ಟರ್ ನಂಬರ್ 3. ದ ರಿಮೈನಿಂಗ್ ಚಾಪ್ಟರ್ಸ್ ಆರ್ ದಿ ದಟ್ ಈಸ್ ದಿ ಎಫೆಕ್ಟ್ಸ್ ಆಫ್ ಮೂವಿಂಗ್ ಚಾರ್ಜಸ್. ಅದರ ಮೂವಿಂಗ್ ಚಾರ್ಜಸ್ ಎಫೆಕ್ಟ್ಸು ಮತ್ತು ಬೇರೆ ಬೇರೆ ಫೆನಾಮಿನನ್ಸ್ನ ನಾವೇನು ಕೂಡ ಅಬ್ಸರ್ವ್ ಮಾಡಬಹುದು, ರೈಟ್. ಸೊ ಹಾಗಾದರೆ ಇದೇನಪ್ಪ ಅಂತ ಹೇಳಿದರೆ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅದನ್ನು ನಾವು 2 ರೀತಿ ಕ್ಲಾಸಿಫಿಕೇಶನ್ನ ಮಾಡ್ಕೋತೀವಿ. ಒಂದು ಎಲೆಕ್ಟ್ರೋಸ್ಟ್ಯಾಟಿಕ್ಸು, ಇನ್ನೊಂದು ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ನಾವು ಹೇಳಿ ಕರೀಬಹುದು. ಓಕೆ, ನೆಕ್ಸ್ಟು ವಿಲಿಯಂ ಗಿಲ್ಬರ್ಟ್ ಬಗ್ಗೆ ಹೇಳಬೇಕಾದ್ರೆ ಮುಂಚೆ ನಿಮಗೆ ಹೇಳಿದ್ದೆ, ವಿಲಿಯಂ ಗಿಲ್ಬರ್ಟ್ ಅನ್ನೋರು ಒಂದು ಎಲೆಕ್ಟ್ರಿಫಿಕೇಶನ್ ಅನ್ನೋ ಫೆನಾಮಿನನ್ಸ್ನ ಏನು ಮಾಡಿದರು, ಸೊ ಇಂಟ್ರೊಡ್ಯೂಸನ್ನು ಮಾಡಿದರು. ಹಾಗಾದರೆ ವಾಟ್ ಇಟ್ ಮೀನ್ಸ್ ಎಲೆಕ್ಟ್ರಿಫಿಕೇಶನ್ ಅಂದರೆ ಏನು, ಎಲೆಕ್ಟ್ರಿಫಿಕೇಶನ್ಸ್ದಲ್ಲಿ ಏನೇನು ಆಗ್ತೈತಿ ಅನ್ನೋದನ್ನು ಸ್ವಲ್ಪ ನಾವು ನೋಡ್ಬಿಡೋಣ. So the William Gilbert and the philosopher Thales of Miletus observe several phenomena in nature, right? Among those, they choose a particular material, that is amber and fur, and experimented. They got those objects attracts the small pieces of papers. Scientific study ಮಾಡಿದವರು ಯಾರಪ್ಪ ಅಂದರೆ ಸಿಸ್ಟಮೆಟಿಕ್ ಸ್ಟಡಿ ಮಾಡಿದವರು ವಿಲಿಯಂ ಗಿಲ್ಬರ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ಹಾಗಾದರೆ ವಿಲಿಯಂ ಗಿಲ್ಬರ್ಟ್ ಅವ್ರು ಏನು ಹೇಳ್ತಾರೆ ಅಂದರೆ, so this is one object and this is another object, right. So hagadre object number 1 and this is object number 2. When we rub these suitable two objects one against the above another, what happens? These objects become charged anta ಹೇಳ್ತಾರೆ. ಅಂದ್ರೆ ಒಂದು ಆಬ್ಜೆಕ್ಟ್ ಅನ್ನು ನಾವು ಇನ್ನೊಂದು ಸುಟೇಬಲ್ ಆಬ್ಜೆಕ್ಟ್ಸ್ ಜೊತೆ ರಬ್ ಮಾಡಿದಾಗ ಇವು ಎರಡು ಆಬ್ಜೆಕ್ಟ್ಸು ಏನಾಗ್ತಾವಪ್ಪ ಅಂತ ಹೇಳ್ತಾರೆ ಅವರು, ಚಾರ್ಜ್ ಆಗ್ತಾವು ಅಂತ ಹೇಳಿ ಕರೀತಾರೆ. ಓಕೆ, ಸೊ ಹಾಗಾದರೆ ವಾಟ್ ಯು ಮೀನ್ ಬೈ ದಿಸ್ ಚಾರ್ಜ್? ಹಾಗಾದರೆ ಈ ಚಾರ್ಜ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವೇನು ಮಾಡಬೇಕಾಗತ್ತೆ, ಫಸ್ಟು ತಿಳ್ಕೊಬೇಕಾಗುತ್ತೆ. ಸೊ ಹಾಗಾದರೆ ಚಾರ್ಜ್ ಈಸ್ ನಥಿಂಗ್ ಬಟ್ ವಾಟ್, ದಟ್ ಈಸ್ ದ ಇಂಟ್ರೆನ್ಸಿಕ್ ಪ್ರಾಪರ್ಟಿ ಆಫ್ ಅನ್ ಫಂಡಮೆಂಟಲ್ ಪಾರ್ಟಿಕಲ್ಸ್ ಅಂತ ನಾವು ಕರಿತೀವಿ. ಸೊ ಅಂದರೆ ಈ ಫಂಡಮೆಂಟಲ್ ಪಾರ್ಟಿಕಲ್ಸ್ ಅಂತ ನಾವು ಯಾವುದಕ್ಕೆ ಕರಿತೀವಪ್ಪ ಅಂದರೆ, ಯಾವ ಪಾರ್ಟಿಕಲ್ಸನ್ನ ನಾವು ಇದುವರೆಗೇನು ಡಿವೈಡ್ ಮಾಡೋಕ್ಕೆ ಆಗಿಲ್ಲ ಅಲ್ಲ ಅಂಥ ಪಾರ್ಟಿಕಲ್ಸನ್ನ ನಾವು ಫಂಡಮೆಂಟಲ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸೊ ವಿ ನೋ ವೆರಿ ವೆಲ್ ಇನ್ ಅಟಮ್ ದ ಪಾಸಿಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯಸ್ ಈಸ್ ಎಟ್ ದಿ ಸೆಂಟರ್ ಆ್ಯಂಡ್ ದ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ ಈಸ್ ರಿವಾಲ್ವಿಂಗ್ ಅರೌಂಡ್ ದಿ ನ್ಯೂಕ್ಲಿಯಸ್. ಸೊ ಅಂದರೆ ಈಗ ನಾನು ಒಂದು ಮಟೀರಿಯಲ್ಸ್ನ ನಾನು ಕೊಟ್ಟನಿಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಚಾಪೀಸನ್ನ ನಿಮ್ಮ ಕೈ ಒಳಗಡೆ ಕೊಟ್ಟರೆ ನೀವೇನು ಮಾಡ್ತೀರಾ, ಆ ಚಾಪೀಸನ್ನ ಪುಡಿ ಮಾಡಿ ಅಂತ ಹೇಳ್ತೀನಿ. ನೀವೇನು ಮಾಡ್ತೀರಾ, ಅದನ್ನು ಮುರಿತೀರಾ, 2 ಆಗ್ತೈತಿ, ನೆಕ್ಸ್ಟ್ ಇನ್ನೂ ಮುರ್ಕೊತಾ ಹೋಗ್ತೀರಾ, ರೈಟ್. ಅಂದರೆ ನಾವು ಅದನ್ನು ಬ್ರೇಕ್ ಮಾಡೋಕ್ಕೆ ಸಾಧ್ಯ ಆಯಿತು ಚಾಪೀಸನ್ನ. ಹೀಗೆ ನಾವು ಸಿಕ್ಕಂಥ ಮಟೀರಿಯಲ್ಸ್ನ ಬ್ರೇಕ್ ಮಾಡ್ಕೊತಾ ಹೋಗ್ತೀವಿ. ನೆಕ್ಸ್ಟ್ ನಮಗೆ ಡಾಲ್ಟನ್ ಅನ್ನೋರು ಅಟಮ್ ಅನ್ನೋ ಕಾನ್ಸೆಪ್ಟನ್ನು ಕೊಡ್ತಾರೆ. ಅಟಮನ್ನು ಕೂಡ ನಾವೇನು ಮಾಡಿದ್ದೀವಿ, ಬ್ರೇಕ್ ಮಾಡಿದ್ದೀವಿ. ನಮಗೆ ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ಸನ್ನು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಹಾಗಾದರೆ ನ್ಯೂಕ್ಲಿಯಸ್ಸನ್ನು ನಾವು ಬ್ರೇಕ್ ಮಾಡಿದ್ದೇವೆ, ಬಟ್ ಎಲೆಕ್ಟ್ರಾನ್ಸನ್ನು ನಾವೇನು ಮಾಡೋಕ್ಕಾಗಿಲ್ಲ, ಬ್ರೇಕ್ ಮಾಡೋಕ್ಕಾಗಿಲ್ಲ, ಅಂದರೆ ಡಿವೈಡ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಈ ಎಲೆಕ್ಟ್ರಾನನ್ನು ನಾವೇನಂತ ಕರಿತೀವಿ, ಫಂಡಮೆಂಟಲ್ ಪಾರ್ಟಿಕಲ್ ಅಂತ ಕರಿತೀವಿ, ಅಥವಾ ದ ಬೇಸಿಕ್ ಪಾರ್ಟಿಕಲ್ ಅಂತ ಕೂಡ ಕರೀಬಹುದು. ಸೊ ಹಾಗಾದರೆ ಈ ಚಾರ್ಜಸ್ ಅನ್ನೋದು ಎಲ್ಲಿ ಬರ್ತೈತಿ, ಎದ್ರ ಜೊತೆ ಬರ್ತೈತಿಪ್ಪ ಅಂದರೆ ಈ ಒಂದು ಫಂಡಮೆಂಟಲ್ ಪಾರ್ಟಿಕಲ್ಸ್ ಜೊತೆ ಈ ಚಾರ್ಜಸ್ಸು ಬರ್ತೈತಿ. ದಟ್ ಈಸ್ ದಿ ಇಂಟ್ರೆನ್ಸಿಕ್ ಪ್ರಾಪರ್ಟಿ ಆಫ್ ದಿ ಫಂಡಮೆಂಟಲ್ ಪಾರ್ಟಿಕಲ್ಸ್ ಅಂತ ಕರಿಬಹುದು. ದಿಸ್ ಇಸ್ ದ ಫಸ್ಟ್ ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಓಕೆ, ನೆಕ್ಸ್ಟು ಈ ಚಾರ್ಜನ್ನು ನಾವು ಕ್ಯಾರೆಕ್ಟರಿಸ್ಟಿಕ್ ಅಂತ ಕರಿಬಹುದು. ಕ್ಯಾರೆಕ್ಟರಿಸ್ಟಿಕ್. ಸೊ ಹಾಗಾದರೆ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದರೆ, ಈ ಕ್ಯಾರೆಕ್ಟರಿಸ್ಟಿಕ್ ಯಾವಾಗಲೂ ಏನಪ್ಪ ಅಂದರೆ ಒಂದು ಪರ್ಸನ್ ಮೇಲ್ಗಡೆನೆ ಬರ್ತೈತಿ. ಫಾರ್ ಎಕ್ಸಾಂಪಲ್, ಈ ಸಿಂಗಿಂಗ್ ಅಂತ ನಾವು ಹೇಳಿ ಕರಿತೀವಿ, ಹೌದಾ. ಈ ಸಿಂಗಿಂಗ್ ಇರ್ಬೋದು, ಡಾನ್ಸಿಂಗ್ ಇರ್ಬೋದು, ದೀಸ್ ಆರ್ ವಾಟ್, ದೀಸ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್. ದೀಸ್ ಕ್ಯಾರೆಕ್ಟರಿಸ್ಟಿಕ್ ಡೆವಲಪ್ಡ್ ಆನ್ ಎ ಪರ್ಸನ್.
ಸೊ ಹಾಗಾದ್ರೆ ಈ ಡಾನ್ಸಿಂಗ್ ಮತ್ತೆ ಈ ಸಿಂಗಿಂಗ್ ಅನ್ನೋದು ಏನಿದೆಯಲ್ಲ, ಇವು ಏನಪ್ಪಾ ಅಂದ್ರೆ ಇವು ಕ್ಯಾರೆಕ್ಟರ್ಸ್ ಅಂತ ನಾವು ಹೇಳಿ ಕರಿತೀವಿ. ಹಾಗಾದ್ರೆ ಈ ಕ್ಯಾರೆಕ್ಟರ್ಸ್ ಎಲ್ಲಿ ಡೆವಲಪ್ ಆಗ್ತಾವು? ಈ ಕ್ಯಾರೆಕ್ಟರಿಸ್ಟಿಕ್ ಒಂದು ಆಬ್ಜೆಕ್ಟ್ ಮೇಲ್ಗಡೆ ಅಥವಾ ಪರ್ಸನ್ ಮೇಲ್ಗಡೆ ಡೆವಲಪ್ ಹೆಂಗ್ ಆಗ್ತಾವಲ್ಲ, ಅದೇ ರೀತಿ ಕೂಡ ಈ ಚಾರ್ಜ್ ಅನ್ನೋದು ಕೂಡ ಒಂದು ಕ್ಯಾರೆಕ್ಟರ್. ದಿಸ್ ಕ್ಯಾರೆಕ್ಟರ್ ಅಕಾಂಪೊನೈಸ್ ಅ ಫಂಡಮೆಂಟಲ್ ಪಾರ್ಟಿಕಲ್ಸ್ ಅಂತ ಹೇಳಿ ಕರಿಬಹುದು. ದಿಸ್ ಇಸ್ ದಿ ಅನದರ್ ಡೆಫಿನಿಷನ್ ಆಫ್ ದಿಸ್ ಎಲೆಕ್ಟ್ರಿಕ್ ಚಾರ್ಜ್. ಮೊದಲನೇದು ಇಂಟ್ರೆನ್ಸಿಕ್ ಪ್ರಾಪರ್ಟಿ ಆಫ್ ಅ ಫಂಡಮೆಂಟಲ್ ಪಾರ್ಟಿಕಲ್ ಅಂತ ಹೇಳಿ ಕರಿತೀವಿ. ಎರಡನೇದು ಇಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಡೆವಲಪ್ಡ್ ಆನ್ ಎ ಫಂಡಮೆಂಟಲ್ ಪಾರ್ಟಿಕಲ್ ಡ್ಯೂ ಟು ವಿಚ್ ಇಟ್ ಕ್ಯಾನ್ ಅಟ್ರಾಕ್ಟ್ ಅ ಸ್ಮಾಲ್ ಪೀಸಸ್ ಆಫ್ ಪೇಪರ್, ಸ್ಟ್ರಾಸ್ ಅಂಡ್ ಪಿಕ್ ಬಾಕ್ಸ್ ಅಂತ ಹೇಳಿ ನಾವು ಕರಿಬಹುದು. ಓಕೆ, ರೈಟ್. ನೆಕ್ಸ್ಟ್, ಹಾಗಾದ್ರೆ ಇಲ್ಲಿ ಒಂದು ಆಬ್ಜೆಕ್ಟ್ನ ನಾವು ಇನ್ನೊಂದು ಆಬ್ಜೆಕ್ಟ್ ಜೊತೆ ನಾವು ರಬ್ ಮಾಡಿದಾಗ ಆಬ್ಜೆಕ್ಟ್ ಏನಾಗಿದೆ ಅಂತ ನಾವು ಹೇಳಿ ಕರಿತೀವಿ? ಚಾರ್ಜ್ಡ್ ಆಗಿದೆ ಅಂತ ನಾವು ಹೇಳಿ ಕರಿತೀವಿ. ಓಕೆ, ರೈಟ್. ಸೊ ಹಾಗಾದ್ರೆ ಈ ಚಾರ್ಜ್ಡ್ ಆಗಿರೋದ್ರಿಂದನೇ ಇವೆರಡು ಆಬ್ಜೆಕ್ಟ್ಸು ತಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಸಣ್ಣ 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 ಪೀಸಸ್ ಮೇಲ್ಗಡೆ ಒಂದು ಅಟ್ರಾಕ್ಷನ್ ಫೋರ್ಸ್ ಅನ್ನು ಹಾಕ್ಬಿಟ್ಟು ಜಕ್ಕೋತಾವು. ಓಕೆ, ಸೊ ಹಾಗಾದ್ರೆ ಈ ಒಂದು ವೇದಲ್ಲಿ ನಾವು ಹೆಂಗ್ ಡಿಫೈನ್ ಮಾಡ್ಕೋಬಹುದಪ್ಪ ಅಂದ್ರೆ, ಎಲೆಕ್ಟ್ರಿಕ್ ಚಾರ್ಜ್ ಇಟ್ ಈಸ್ ದಿ property possessed by the body due to which or the virtue of which it can attract the small pieces of papers, or we can observe the electric phenomena due to that property ಅಂತ ಹೇಳಿ ಕರಿಬಹುದು. ಸೊ ಹಾಗಾದ್ರೆ these are the different ways to express electric charges. ಸೊ ಅಂದ್ರೆ ಈ ಎಲೆಕ್ಟ್ರಿಕ್ ಚಾರ್ಜ್ ಅನ್ನೋದನ್ನ ನಾವು ಬೇರೆ ಬೇರೆ ವೇದಲ್ಲಿ ಕೂಡ ಏನ್ ಮಾಡಬಹುದು? ಎಕ್ಸ್ಪ್ರೆಸ್ ಮಾಡಬಹುದು. ಬಟ್ ಅದರದ್ದು ಫಿಸಿಕಲ್ ಮೀನಿಂಗ್ ಮಾತ್ರ ಅಷ್ಟೊಂದು ಒಂದೇ. ಓಕೆ, ಇದಕ್ಕೆ ನಾವೇನಂತ ಕರಿತೀವಿ? ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ನಾವು ಕರಿತೀವಿ. ನೆಕ್ಸ್ಟು, ಈ ನೇಚರ್ಸ್ದಲ್ಲಿ ಎಷ್ಟು ರೀತಿ ಚಾರ್ಜಸ್ ಇದಾವೆ ಮತ್ತೆ ಯಾರು ಅದಕ್ಕೆ ನೇಮನ್ಕ್ಲೇಚರ್ ಕೊಟ್ಟವರು ಅನ್ನೋದನ್ನ ನೆಕ್ಸ್ಟ್ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗ್ತೀವಿ. ಸೊ ಹಾಗಾದ್ರೆ ಅದಕ್ಕಿಂತ ಮುಂಚೆ ಒಂದು ಮಾಡರ್ನ್ ಕಾನ್ಸೆಪ್ಟ್ ಆಫ್ ಅಟಮ್ ಅನ್ನೋದನ್ನ ಸ್ವಲ್ಪ ಏನ್ ಮಾಡ್ಕೊಂಡ್ಬಿಡೋಣ, ಡಿಸ್ಕಷನ್ಸ್ ಮಾಡೋಣ. ದಟ್ ಈಸ್ ಮಾಡರ್ನ್ ಕಾನ್ಸೆಪ್ಟ್ ಆಫ್ ಮ್ಯಾಟರ್. Modern concept of matter. ಸೊ ಮಾಡರ್ನ್ ಕಾನ್ಸೆಪ್ಟ್ ಆಫ್ ಮ್ಯಾಟರ್ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ಏನು? ದಿಸ್ ಈಸ್ ದಿ ಅಟಮ್. ಎವ್ರಿ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ವಾಟ್? ಅಟಮ್ ಅಂತ ನಾವು ಕರಿತೀವಿ. ಇನ್ ಅಟಮ್ ದ ಪಾಸಿಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯಸ್ ಇಸ್ ದೇರ್. This is the positively charged nucleus and electrons are revolving around the nucleus. Electrons are revolving around the nucleus. So ಹಾಗಾದ್ರೆ ಇದಕ್ಕೆ ನಾವು that is orbit ಅಂತ ನಾವು ಕರಿತೀವಿ. It may be innermost orbit or outermost orbit. Okay. Next ಇದು this is a nucleus. Okay. And this is electron which is revolving around the ನ್ಯೂಕ್ಲಿಯಸ್. ಓಕೆ, ನೆಕ್ಸ್ಟ್ ಹಾಗಾದ್ರೆ ಈ ನ್ಯೂಕ್ಲಿಯಸ್ ಒಳಗಡೆ ನಾವು ನ್ಯೂಟ್ರಾನ್ ಮತ್ತೆ ಪ್ರೋಟಾನ್ ಅನ್ನ ಅಬ್ಸರ್ವ್ ಮಾಡ್ತೀವಿ. ಸೊ ನ್ಯೂಟ್ರಾನ್ ಅಂಡ್ ಪ್ರೋಟಾನ್ ಟುಗೆದರ್ ಕಾಲ್ಡ್ ನ್ಯೂಕ್ಲಿಯಾನ್ಸ್. ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ಸ್ ಈ ಎರಡನ್ನು ಕೂಡಿಸ್ಬಿಟ್ಟು ನಾವೇನಂತ ಕರಿತೀವಿ? ನ್ಯೂಕ್ಲಿಯಾನ್ಸ್ ಅಂತ ಕರಿತೀವಿ. ರೈಟ್, ನ್ಯೂಕ್ಲಿಯಾನ್ಸ್. ಓಕೆ, ಸೊ ಹಾಗಾದ್ರೆ ದ ಮಾಡರ್ನ್ ಕಾನ್ಸೆಪ್ಟ್ ಏನ್ ಹೇಳ್ತಿತ್ತಪ್ಪ ಅಂತ ಹೇಳಿದ್ರೆ, ದ ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್ here. The atom is consist of what? Positively charged nucleus at the center and electrons are revolving around the nucleus ಅಂತ ಹೇಳಿ ಕರಿತೀವಿ. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಈ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ಸ್ ನಾವು ನ್ಯೂಕ್ಲಿಯಾನ್ಸ್ ಅಂತ ಕೂಡ ಕರಿಬಹುದು ಅಂತ ಹೇಳಿ ಕರಿತೀವಿ ನಾವು. ನೆಕ್ಸ್ಟ್ ದ ಮಾಸ್ ಆಫ್ ಎಲೆಕ್ಟ್ರಾನ್ ಅಂಡ್ ದ ಮಾಸ್ ಆಫ್ ಪ್ರೋಟಾನ್. ಎಂ ಸಬ್ಸ್ಕ್ರಿಪ್ಟ್ ಇ ನ ಬರೆದ್ವಿ ಅಂದ್ರೆ ದಟ್ ಈಸ್ ದಿ ಮಾಸ್ ಆಫ್ ಎಲೆಕ್ಟ್ರಾನ್ ಅಂತ ನಾವು ಕರಿತೀವಿ. ದ ಮಾಸ್ ಆಫ್ ಎಲೆಕ್ಟ್ರಾನ್ ಈಸ್ 9.1 1 into 10 to the power minus 31 kg. The mass of proton is equal to the, that is 1.673 into 10 to the power minus 27 kg. Next, the mass of neutron is equal to 1.675 into 10 to the power minus 27 kg. So these are the masses of ಪ್ರೋಟಾನ್, ನ್ಯೂಟ್ರಾನ್ ಅಂಡ್ ಎಲೆಕ್ಟ್ರಾನ್ಸ್ ಅಂತ ನಾವು ಹೇಳಿ ಕರಿತೀವಿ. ಓಕೆ, ಸೊ ಹಾಗಾದ್ರೆ ದ ಚಾರ್ಜಸ್, ನಾವು ಚಾರ್ಜಿಗೆ ಬಂದಿವಪ್ಪ ಅಂತ ಹೇಳಿದ್ರೆ
ಚಾರ್ಜ್ ಎಲೆಕ್ಟ್ರಾನ್ ಚಾರ್ಜ್ನ ಇ ಬರೆದ್ಬಿಟ್ಟು ಮೇಲ್ಗಡೆ ಒಂದು ನೆಗೆಟಿವ್ ಸೈನ್ನ ಕೊಡ್ತೀವಿ. ದಿಸ್ ಇಂಡಿಕೇಟ್ಸ್ ವಾಟ್? ಚಾರ್ಜ್ ಆನ್ ಆನ್ ಎಲೆಕ್ಟ್ರಾನ್. ಚಾರ್ಜ್ ಆನ್ ಆನ್ electron. So the value of this charge on electron, right, experimentally determined by the scientist Millikan ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇದರದ್ದು ಚಾರ್ಜ್ ಎಷ್ಟಿತ್ತು ಅಂದರೆ -1.6 × 10⁻⁻19 ಕೂಲಮ್ ಅಂತ ಹೇಳಿ ಕರಿತೀವಿ. ಕೂಲಮ್ ಇಸ್ ದಿ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ನಂತರ ಅದನ್ನು ನಾವು ಡಿಸ್ಕಷನ್ಸ್ನ ಮಾಡ್ತೀವಿ. ಸೊ ಹಾಗಾದರೆ ಎಲೆಕ್ಟ್ರಾನ್ ಚಾರ್ಜು -1.6 × 10⁻⁻19 ಕೂಲಮ್ ಆದರೆ, ಸೊ ದ ಮಾಡರ್ನ್ ಕಾನ್ಸೆಪ್ಟ್ ಆಫ್ ಮ್ಯಾಟರ್ ಸೇಸ್ ದಟ್ ವಾಟ್? Atom, an isolated atom, is electrically neutral. Electrically neutral. So electrically neutral is nothing but what? That is a number of negative charges is equal to the number of ಪಾಸಿಟಿವ್ ಚಾರ್ಜಸ್ ಅಂತ ಹೇಳಿ ಕರಿತೀವಿ. ಅಂದರೆ ಒಂದು ಆಬ್ಜೆಕ್ಟ್ನ ತಗೊಂಡ್ಬಿಟ್ಟು ಈ ಆಬ್ಜೆಕ್ಟ್ನಲ್ಲಿ ಇದಕ್ಕೆ ನಾವೇನಂತ ಹೆಸರಿಡ್ತೀವಿ? ನ್ಯೂಟ್ರಲ್ ಅಂತ ನಾವು ಕರಿದೀವಪ್ಪ ಅಂತ ಹೇಳಿದ್ರೆ ಇದರ ಮೀನಿಂಗ್ ಏನಂದರೆ ಇದರಲ್ಲಿರ್ತಕ್ಕಂತಹ ಪಾಸಿಟಿವ್ ಚಾರ್ಜ್ಗಳ ಸಂಖ್ಯೆ ಎದಕ್ಕೆ ಈಕ್ವಲ್ ಇರ್ತೈತಿ ಅಂದರೆ ನೆಗೆಟಿವ್ ಚಾರ್ಜ್ಗಳ ಸಂಖ್ಯೆಗೆ ಈಕ್ವಲ್ ಇರ್ತೈತಿ. ಹೆನ್ಸ್ ವಿ ಕ್ಯಾನ್ ಸೇ ದ ಬಾಡಿ ಆರ್ ಆಬ್ಜೆಕ್ಟ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಹಾಗೆ ಇಲ್ಲಿ ಈ ಅಟಮ್ ಮಾಡರ್ನ್ ಕಾನ್ಸೆಪ್ಟ್ ಆಫ್ ಮ್ಯಾಟರ್ ಏನು ಹೇಳ್ತಿತ್ತು ಅಂದರೆ ದ್ಯಾನ್ ಐಸೋಲೇಟೆಡ್ ಅಟಮ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಈಸ್ ನಥಿಂಗ್ ಬಟ್ ವಾಟ್? ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್ ಆ್ಯಂಡ್ ದ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಸೈನ್ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿ ಎಲೆಕ್ಟ್ರಾನ್ ನೆಗೆಟಿವ್ ಸೈನ್ ಇದೆ ಅಂದರೆ ಈ ಪ್ರೋಟಾನ್, ಬಿಕಾಸ್ ದ ನ್ಯೂಟ್ರಾನ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಪಾರ್ಟಿಕಲ್, ಇಟ್ ಹ್ಯಾಸ್ ನೋ ಚಾರ್ಜ್. ಓಕೆ, ಇಟ್ ಹ್ಯಾಸ್ ಮಾಸ್. ಸೊ ಹಾಗಾದರೆ ದ ಪ್ರೋಟಾನ್, ಮಾಸ್ ಆಫ್ ಪ್ರೋಟಾನ್ is equal to the, right, the magnitude plus 1.6 × 10⁻⁻19 ಕೂಲಮ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್, ಹೆನ್ಸ್ ಆನ್ ಅಟಮ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತ ನಾವು ಹೇಳಿ ಕರಿಬಹುದು. ಸೊ ಹಾಗಾದರೆ ದಿಸ್ ಈಸ್ ದ ಸ್ಮಾಲ್ ಇನ್ಫಾರ್ಮೇಷನ್ಸ್ ಅಬೌಟ್ ದ ಮಾಡರ್ನ್ ಕಾನ್ಸೆಪ್ಟ್ ಆಫ್ ಮ್ಯಾಟರ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇಷ್ಟನ್ನ ನೀವೇನಪ್ಪ ಅಂತ ಹೇಳಿದ್ರೆ ನೆನಪದಲ್ಲಿ ಇಟ್ಕೋಬೇಕು. ಏನು ಮಾಸಸ್ಸು ಮತ್ತು ಚಾರ್ಜಸ್ಸು, ಆಮೇಲೆ ನ್ಯೂಟ್ರಲ್ ಅಂತ ಹೇಳಿದರೆ ಅದರದ್ದು ಫಿಸಿಕಲ್ ಮೀನಿಂಗ್ ಏನು. ನೆಕ್ಸ್ಟ್ ನಾವು ವಿಡಿಯೋದಲ್ಲಿ ಏನು ಮಾಡೋಣಪ್ಪ ಅಂತ ಹೇಳಿದರೆ ಈ ಚಾರ್ಜಸ್ ಬಗ್ಗೆ, ಅಂದರೆ ಈ ಎಲೆಕ್ಟ್ರಿಫಿಕೇಷನ್ ಫೆನಾಮಿನನ್ಸ್ ಬಗ್ಗೆ ಡೀಟೇಲ್ ಆಗಿ ನಾನು ಏನು ಮಾಡ್ಕೊತಾ ಹೋಗ್ತೀನಿ, ಡಿಸ್ಕಷನ್ಸ್ನ ಮಾಡ್ಕೊತಾ ಹೋಗ್ತೀವಿ. ಓಕೆ, ಥ್ಯಾಂಕ್ ಯು.